Watch India's largest kids library only on Jio Hotstar. Download the app now. ಹಲೋ ಹಲೋ ಪತ್ಲುಜಿ. ತಾವೇರ್ ಮಾತಾಡ್ತಿದ್ದೀರಾ? ಹಲೋ ಪತ್ಲುಜಿ, ನಿಮ್ ನಂಬರ್ ಯಾರೋ ಕೊಟ್ರು. ಏನ್ ನೀವು ನಿಮ್ ಮನೆ ಮಾರಾಟಕ್ಕೆ ಇಟ್ಟಿದ್ದೀರಾ? ಅರೆ ಮೊಟ್ಟು ಯಾರೋ ನಮ್ಮ ಮನೆ ಖರೀದಿ ಮಾಡಕ್ ಬಂದಿದ್ದಾರೆ ಕಣ. ಹೌದು ಸರ್, ನಾವು ಮನೆನ ಸೇಲ್ ಮಾಡ್ತಾ ಇದೀವಿ ಸರ್. ಆದ್ರೆ ತಮ್ಮ ರೇಟ್ ಎಷ್ಟು ಅಂತ ಗೊತ್ತಾಗ್ಲಿಲ್ವಲ್ಲ ಸರ್. ನಾವು $5,000 ಕೋಟಿ ಕೊಡ್ಬೇಕು ಅಂತಿದ್ದೀವಿ. ಫಾರಿನ್ ಯಾವ್ದೋ ಪಾರ್ಟಿ ಇದೆ, ಇವ್ರದ್ ಮನೆ ಖರೀದಿ ಮಾಡ್ತಾ ಇದಾರೆ. ನಂಬರ್ 1 ಲೆಕ್ಕ ಮಾಡು $5 ಎಷ್ಟಾಗುತ್ತೆ? ಇದೇನ್ ಮಾಡ್ತಾ ಇದ್ಯಾ ಬಾಸ್? ಎಷ್ಟು ಜೀರೋ ಬರುತ್ತೆ ಅಂತ ಗೊತ್ತೇ ಆಗ್ತಾ ಇಲ್ಲ. ಆ ಟೇಬಲ್ ಮೇಲೆ ಸೊನ್ನೆಗಳು ಸಾಕಾಗ್ತಾನೆ ಇಲ್ಲ. ಇರ್ಲಿ ಬಿಡ, ಆ ಮನೆನಂತೂ ಮಾರಕ್ ಬಿಡೋದ್ ಬೇಡ. ಅದು ಏನಾದ್ರೂ ಆಗೋಗ್ಲಿ. ಅಯ್ಯೋ ಮೊಟ್ಟು ನನ್ನ ಜೀವತ್ಗಳೇ, ಬೇಗ ನಿಮ್ ಮನೆಗೆ ಹೋಗ್ಬಿಟ್ಟು ಅದೆಲ್ಲ ಪೈಂಟ್ ಮಾಡಿ ಹೊಸ ಮಾಡ್ಬಿಡ್ರಯ್ಯ. $5 ಕೋಟಿ ಕೊಡ್ತಿರುವಾಗ ಮನೆನು ಹಂಗೆ ಕಾಣಿಸ್ಬೇಕು ಕಣ್ರಯ್ಯ. ಹೋಗ್ರಯ್ಯ. ಹೊಳಿತಾ ಇರೋ ಮನೆ, ಆದ್ರೆ ಇವಾಗ ನನ್ನ ಕರ್ತವ್ಯ ಮನೇನ ಮಾರೋದಕ್ ಬಿಡಬಾರ್ದು. ನಾನು ನೋಡ್ತೀನಿ ಅದ್ ಹೇಗ್ ಮಾರ್ತೀರಾ ಅಂತ. ಗ್ಲಾಸ್ ಯಾರು ಹೊಡ್ದಾಕಿದ್ದು? ಪತ್ರ ಅಲ್ಲಡ, ಹುಡುಗ ಓಡ್ತಾ ಇಲ್ಲ, ಹೊಡೆದ್ಬಿಟ್ಟು ಗಾಜಿನ ರಿಪೇರಿ ಮಾಡ್ತೀವಿ. ಅರೆ 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 ಅರೆ, ಗ್ಲಾಸ್ ರಿಪೇರಿ ಮಾಡೋರೆ, ಸ್ವಲ್ಪ ದಯವಿಟ್ಟು ಇರಿ ಸರ್. ಬೇಗ ಮಾಡಿ ಸರ್, ಅದು ತುಂಬಾ ಅರ್ಜೆಂಟ್ ಇದೆ. ಹಾ ಮಾಡ್ತೀವಿ. 5,000 ಆಗುತ್ತೆ. ಹಾ ಖಂಡಿತ ಕೊಡ್ತೀನಿ. ದಯವಿಟ್ಟು ಬೇಗ ಮಾಡ್ಬೇಕು. ಹುಡುಗ ಗ್ಲಾಸ್ ಹೊಡೆದಾಕ್ಬಿಟ್ಟು ಓಡಾಗ್ತಾ ಇದ್ದೇನೋ, ನಿಂತ್ಕೋ, ಇಲ್ಲಾಂದ್ರೆ ಒದೆ ಕೊಡ್ತೀನಿ, ನಿಂತ್ಕೋ. ಅರೆ ಅರೆ ಅಯ್ಯೋ. ಮೊಟ್ಟು ಗ್ಲಾಸ್ ರಿಪೇರಿ ಆಗೋಯ್ತು ಕಣ. ಗ್ಲಾಸ್ ರಿಪೇರಿ ಮಾಡೋನು ಆ ಟೈಮ್ಗೆ ಬಂದ್ಬಿಟ್ಟೆ ಕರೆಕ್ಟ್ ಆಗಿ. ನೋಡು, ನಾನು ಅವನಿಂದ ರಿಪೇರಿ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟೆ. ಅವ್ರು ಇನ್ನೇನ್ ಬಂದ್ಬಿಡ್ತಾರೆ, ನಮ್ಮ ಮನೆನ ಖರೀದಿ ಮಾಡ್ಬಿಡ್ತಾರೆ. ನಮ್ಗೆ $5 ಕೋಟಿ ಸಿಗುತ್ತೆ. ನಮ್ ಬಂಗ್ಲೆ ಖರೀದಿ ಮಾಡ್ತಾರೆ. ಮತ್ತೆ ಹೊಡ್ದಾಕ್ಬಿಟ್ಟೆ ಕಣ ಹುಡುಗ. ಅದೇ ಹುಡುಗ ಕಣೋ, ಗ್ಲಾಸ್ ಹೊಡ್ದಾಕ್ಬಿಟ್ಟು ಓಡ್ತಾ ಇದ್ದಾನೆ. ಹಿಡ್ಕೊಳ್ಳೋವನ್ನ, ಓಡಾಗ ಹಿಡ್ಕೋ. ಈ ಸರಿ ಮಾತ್ರ ಇವನ್ನ ಬಿಡಲ್ಲ, ನಿಂತ್ಕೊಳ್ಳಲ್ಲ. ಕಿಟಕಿ ರಿಪೇರಿ ಮಾಡ್ತೀವಿ. ಕಿಟಕಿ ರಿಪೇರಿ. ನೀವ ಮತ್ತೆ ಏನ್ ಅದೃಷ್ಟ. ಹಾ ನಾನು ವಾಪಸ್ ಹೋಗ್ತಾ ಇದ್ದೆ. ಯಾಕೆ ಮತ್ತೆ ಹೊಡೆದೋಯ್ತಾ? ನೀವೆಲ್ಲ ಅದೆಷ್ಟು ಬೇಗ ಕಿಟಕಿನ ಹೊಡೆದಾಕೊಳ್ತೀರಾ? ಈ ಸಾರಿ 10,000 ತಗೋತೀನಿ. 10,000ನಾ? ಸರಿ ಸರಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಸರ್. ಆದ್ರೆ ಬೇಗ ಕಿಟಕಿನ ರಿಪೇರಿ ಮಾಡ್ಬಿಟ್ಟು ಗ್ಲಾಸ್ ಹಾಕ್ಬಿಡಿ ಸರ್.
ಯಾಕೆ ಕೂಗಾಡ್ತಿದ್ಯಾ? ಈ ಮನುಷ್ಯ ನನ್ನನ್ನ ಕಿಡ್ನಾಪ್ ಮಾಡ್ತಾ ಇದ್ದಾನೆ. ಏನು Kidnap ಮಾಡಕ್ ಬಂದಿದ್ದಾನಾ? ಹೊಡಿರಿ, ಹೊಡಿರಿ ಅವ್ನಿಗೆ. ಹೊಡ್ಬಿಡ್ಬೇಡಿ. ನನ್ನನ್ನ kidnap ಮಾಡ್ತಾನೆ. ಹೊಡಿರಿ. ಎಲ್ಲಿದೆಯಾ? ಆ ಹುಡುಗ ಬಹಳ ಕ್ರಿಮಿನಲ್ ಇದ್ದಾಗಿದ್ದಾನೆ. ಈ ಸಲ ಅವ್ನಿಗೆ ಏನಾದ್ರೂ ಮಾಡ್ಲೇಬೇಕು. ಇನ್ನೊಂದ್ ಸಾರಿ ಅವನೇನಾದ್ರೂ ಇಲ್ಲಿ ಬಂದ್ರೆ ಅವನ್ನ ಬಿಡೋದ್ ಬೇಡ ಕಣ ಮಠ. ಬರ್ಲಿ ನೋಡ್ತೀನಿ ಅವನ್ನ. ಇದು ಚೆನ್ನಾಗಿದೆ. ಮೋಟಿಗೆ ಒದೆ ನಮಗೆ ಬೆಲೆ ಗೊತ್ತಾ ಗೊತ್ತಾ? ನನ್ನ ವಿಷಯ ಗೊತ್ತಾ? ನನ್ನ ಬ್ರಿಲಿಯಂಟ್ ಬರ್ಡೇಲಿ ಬಿರುಗಾಳಿ ಅಂತ ಐಡಿಯಾ ಬರ್ತಾ ಇದೆ. ಇದು ಈ ಸರಿ ತುಂಬಾ ಅದೃಷ್ಟ ಕೊಡುತ್ತೆ. ನಿನ್ನ ಬಚಾವಲ್ಲ ಕಣೋಲ್ಲ ಬಚಾ. ಕಿಡ್ನಾಪ್ ಕೇಸರ ಹಾಕೋ, ಯಾವ ಕೇಸ್ ಬೇಕಾದ್ರೂ ಹಾಕೋ, ನಿನ್ಗೆ ಇವತ್ತು ಗ್ರಾಚಾರ ಇದೆ. ಕಿಟಕಿ ರಿಪೇರಿ ಮಾಡ್ತೀವಿ, ಕಿಟಕಿ. ಅರೆ ಏನೋ ಮಸ್ಲತ್ ನಡೀತಾ ಇದೆ ಇಲ್ಲಿ. ಅವ್ನ್ ಗ್ಲಾಸ್ ಹೊಡೆದಾಗ್ತಾನೆ, ಅವ್ನ್ ಗ್ಲಾಸ್ ರಿಪೇರಿ ಅಂತ ಇಲ್ಲಿಗೆ ಬಂದ್ಬಿಡ್ತಾನೆ. ಈಗ ಇವನ್ನ ವಿಚಾರಿಸ್ಕೋಬೇಕು. ಸ್ವಲ್ಪ ಒಳಗಡೆ ದಯವಿಟ್ಟು ಬರ್ತೀರಾ ಸರ್? ಆ ಹುಡುಗ ಬಂದ್ ಗ್ಲಾಸ್ ಹೊಡೆದಾಗ್ತಾನೆ, ನೀವು ಅದೇ ಟೈಮಲ್ಲಿ ಗ್ಲಾಸ್ ರಿಪೇರಿ ಅಂತ ಬಂದ್ಬಿಡ್ತೀರಾ. ಬನ್ನಿ ಒಳಗಡೆ, ಸ್ವಲ್ಪ ವಿಚಾರಿಸ್ಕೋತೀವಿ. ಬನ್ನಿ ಬನ್ನಿ ಬನ್ನಿ. ಅಕ್ಕವ್ರಿಗೆ ನಾನು ಬಿಡಲ್ಲ ಇವತ್ತು. ನನಗೂ ಸಂಕ ಸಿಕ್ಕೊಂಡ್ಬಿಟ್ಟಿದೆ. ಅಯ್ಯೋ, ಅಣ್ಣ. ಯಾವ ಕೆಲಸ ಬರೋದಿಲ್ವೋ ಅದನ್ನ ಮಾಡಬಾರ್ದು. ಯಾರನ್ನಾದ್ರೂ ಹೊಡಿಬೇಕು ಬಡಿಬೇಕು ಅಂದ್ರೆ ಅದಕ್ಕೆ ಮೋಟುನೇ ಸರಿ. ಒಳಗಡೆ ಅವನ್ನ ಓದಿಯೋದಕ್ಕೆ ಹೋಗಿದ್ರಿ, ನೀವೇ ಓದಿ ತಿಂದು ಬಂದ್ಬಿಟ್ರ. ಅಣ್ಣ, ಒಂದ್ ಅರ್ಧ ಲೋಟ ಬಿಸಿ ಬಿಸಿ ಟೀ ಕೊಡೋಣ. ಮೋಟ ಕುಡ್ಕ. ಅಯ್ಯಮ್ಮ. ಅರೆ ಪತ್ಲು, ಏನಾಯ್ತು ನಿನ್ಗೆ? ಅರೆ ಆ ಹುಡುಗನು ಗ್ಲಾಸ್ ರಿಪೇರಿ ಮಾಡೋನು ಇಬ್ರು ಒಂದೇ ಅನ್ಸುತ್ತೆ ಕಣ. ಅವನ್ ಗ್ಲಾಸ್ ಹೊಡೆದಾಕಿದ ತಕ್ಷಣ ಇವನ್ ಗ್ಲಾಸ್ ರಿಪೇರಿ ಅಂತ ಬಂದ್ಬಿಡ್ತಾನೆ ಕಣ. ಚಿಕ್ಕಂ ಸರ್, ಅವ್ರಿಬ್ಬರನ್ನು ಹಿಡಿದ್ಬಿಟ್ಟು ಜೈಲ್ಗೆ ಹಾಕ್ಬಿಡಿ ಸರ್. ನಡೀರಿ, ಅವ್ರ ಮನೆ ಪೇಂಟ್ ಕೂಡ ಕೆರೆದು ಕೆರೆದು ಹಾಳು ಮಾಡ್ಬಿಡೋಣ. ನಡೀರಿ. ಇವಾಗ ಮನೆ ಮಾರಿ ತೋರ್ಸು ನನ್ನ ರಾಜ. 5 ಕೋಟಿ ಅಲ್ಲ, 5,000 ರೂಪಾಯಿಗೂ ಯಾವನು ತಗೊಳ್ಳೋದಿಲ್ಲ. ಅರೆ ಏನಾಯ್ತು ಪತ್ಲು? ಯಾರೋ ಮನೆಯನ್ನ ಕುಲ್ಗೆಲ್ಸ್ಬಿಟ್ಟಿದಾರಲ್ಲೋ. ನಮ್ಮ ಮನೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಕಣೋ. ನೋಡು, ಎಲ್ಲ ಕೆರ್ದಾಕ್ಬಿಟ್ಟು ಹೆಂಗ್ ಗಲೀಜ್ ಮಾಡಕ್ ಬಿಟ್ಟಿದ್ದಾರೆ. ಇದನ್ನ ಇವಾಗ 2 ರೂಪಾಯಿಗೂ ಯಾರು ತಗೊಳ್ಳೋದಿಲ್ಲ ಕಣೋ. ಬಾಸ್, ಈ ಸರಿ ನಿಮ್ ಐಡಿಯಾ ಕೆಲಸ ಮಾಡ್ತು. ಮೋಟು ಪತ್ಲು ನಿಮ್ಗೆ ಏನು ಮಾಡಕ್ಕಾಗ್ಲಿಲ್ಲ. ನೋಡು, ಖರೀದಿ ಮಾಡೋನ್ ಬಂದ್ಬಿಟ್ಟ. ಈಗ 5 ಕೋಟಿ ರೂಪಾಯಿ ಜಾಗದಲ್ಲಿ 5 ಪೈಸೆನೂ ಕೊಡಲ್ಲ. ಸರ್, ನಾನು ಈ ಮನೆ ಬಗ್ಗೆ ನಿಮ್ಗೆ ಹೇಳಿದ್ನಲ್ಲ, ಮೋಟು ಬದ್ಲು ಊರವರು ಸರ್ ಬಟ್ಲರ್. ಇವರು ನಿಮ್ ಮನೆನ ಖರೀದಿ ಮಾಡಕ್ ಬಂದಿದ್ದಾರೆ. ನಮಸ್ತೆ ಸರ್. ಮನೆ ಮಾಡ್ತಾ ಇದ್ರು 5 ಕೋಟಿ ರೂಪಾಯಿಗೆ. ನೀನು ತಲೆ ಕೆಟ್ಟಿದ್ಯಾ? ತಗೊಳ್ಳಿದು. ಏನ್ ಕನ್ಸ್ ಕಾಣ್ತಿದ್ಯೋ? ಏನು ಇಲ್ಲ ಕಣೋ. ಇನ್ನೇನ್ ಗ್ರಾಚಾರ ಕಾದಿದ್ಯೋ ಅಂತ ಯೋಚಿಸ್ತಾ ಇದ್ದೆ. ಇದನ್ನ ನೋಡಿದ್ರೆ, ವಿಂಡೋನ ನೋಡ್ತಾ ಇದ್ರೆ, ವೆರಿ ಗುಡ್, ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಗುಡ್ ಅಂದ್ರೆ ಸರ್? ಎಸ್ ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸರ್, ನಿಮ್ಗೆ ಲೈಕ್ ಆಯ್ತಾ ಸರ್? ಐ ಲೈಕ್ ಇಟ್, ಐ ಲೈಕ್. ನನಗೆ ಇದೇ ತರದ ಮನೆ ಬೇಕಾಗಿತ್ತು. ನಾನು ಒಂದು ಫಿಲ್ಮ್ ಶೂಟ್ ಮಾಡಬೇಕಾಗಿದೆ. ಮುರಿದೋಗಿರೋ ಮನೆ, ಏಣಿ, ತಬ್ರೆ, ಬಾಗ್ಲು ಎಲ್ಲ ಕರೆಕ್ಟ್ ಆಗಿದೆ. ಇದೇ ತರ ಮನೆನೇ ಬೇಕಿತ್ತು ನನಗೆ ಪರ್ಫೆಕ್ಟ್ ಆಗಿದೆ. ನಾನು ಇವನಿಗೆ ಹೇಳಿದ್ದೆ, ಇದೇ ತರದ ಒಂದು ಮನೆನ ಹುಡುಕಿಡು ನನಗೆ ಅಂತ. ನನಗೆ ತುಂಬಾ ಖುಷಿಯಾಗಿದೆ. ಮನೆನೂ ತುಂಬಾ ಚೆನ್ನಾಗಿದೆ. ತಗೊಳ್ಳಿ 5,000 ಕೋಟಿ ಚೆಕ್. ಸರ್, ಹಂಗಾದ್ರೆ ಇದು ರೆಂಟಿಗೆ ತಗೊಂಬಿಡಿ ಸರ್. ನೀವು ಶೂಟಿಂಗ್ ಮಾಡ್ಕೊಳ್ಳಿ. ಶೂಟಿಂಗ್ ಆದ್ಮೇಲೆ ನಾವು ನಮ್ಮ ಮನೆಗೆ ಬಂದ್ಬಿಡ್ತೀವಿ ಸರ್. ಓಕೆನಾ ಸರ್? ಓಕೆ. ಈ 5 ಕೋಟಿ ಡಾಲರ್ ಬಂದು ನಿಮ್ಗೆ ಶೂಟಿಂಗ್ ಮಾಡೋಕ್ಕೋಸ್ಕರನೇ ಕೊಡ್ತಾ ಇರೋದು. ಇದು ಖರೀದಿಕಲ್ಲ. ನೀವು 1 ಮಂತ್ ಶೂಟಿಂಗ್ ಆದ್ಮೇಲೆ ನೀವು 5 ಕೋಟಿ ಡಾಲರು
ರೆಂಟ್ಗೋಸ್ಕರ ಸರ್. ಎಸ್ 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 ಆನ್ಲೈನ್ ರೆಂಟ್. ನಾವು 1 ತಿಂಗಳು ಶೂಟಿಂಗ್ ಮಾಡ್ತೀವಿ, ಆಮೇಲೆ ಮನೆ ನಿಮ್ದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಲ್ಲರೂ ನನಗೆ ಹೊಡ್ಬಿಡಿ, ಎಲ್ಲರೂ ನನಗೆ ಹೊಡಿರಿ, ನನಗೆ ಬುದ್ಧಿ ಬರೋದಿಲ್ಲ. ಚಿಕ್ಕ ಮಗು, ನೀನ್ ಯಾಕೆ ಬಗ್ತಾ ಇದ್ಯಾ? ನಾನು ಯಾವ್ದು ಕಳ್ಕೊ ಹೊಡಿಯಲ್ಲ. ಅರೆ ಮಗು, ಹಂಗೆಲ್ಲ ಅಳ್ಬೇಡಪ್ಪ. ನಿನ್ ತಪ್ಪೇನು ಅಂತ ಗೊತ್ತಾಗ್ಬಿಡ್ತಲ್ಲ ನಿನಗೆ. ಹೋಗು ಮಗು, ನಾವು ನಿನ್ನ ಕ್ಷಮಿಸ್ಬಿಟ್ಟಿದೀವಪ್ಪ. ಹೋಗು. ಈ ಮನುಷ್ಯನ ಈ ವಾಯ್ಸ್ನ ಎಲ್ಲೋ ಕೇಳ್ದಂಗಿದೆಯಲ್ಲ ನನ್ಗೆ. ಏ ಜಾನ್, ನೀನೇನೋ? ನಾನೇನೇ ಮಾಡಿದ್ರು ಕೂಡ ಎಲ್ಲ ನನಗೆ ಉಲ್ಟಾ ಆಗುತ್ತೆ. ಮೋಟು ಪತ್ರಿಗೆ ಯಾವಾಗ ನೋಡಿದ್ರು ಒಳ್ಳೇದೇನೆ ಆಗ್ತಿರುತ್ತೆ. ಬಾಬಾ ಚಿಂಗಂ ಸರ್, ನನ್ನ ಜೈಲಿಗೆ ಹಾಕ್ಬೇಡಿ ಪ್ಲೀಸ್. ಚಿಂಗಂ ಸರ್ ಇರಿ ಸರ್, ಜೈಲಿಗೆ ಇವನ್ನ ಆಮೇಲೆ ಕರ್ಕೊಂಡು ಹೋಗ್ಬಿಡಿ. ಮೊದ್ಲು ಇವನ್ಗೆ ಒದೆ ತಿನ್ನೋ ಮುಹೂರ್ತ ಇಟ್ಕೊಳ್ಳೋಣ ಈಗ. ಯಾಕೆಂದ್ರೆ ಇವನೇ ಹೇಳ್ದೇನೆ ಸರ್, ಬಡಿರಿ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ. ಈಗ ಒದೆ ಕೊಡೋ ಕಾರ್ಯಕ್ರಮ ಶುರು. Watch India's largest kids library only on Geo Hotstar. Download the app now.